ಮಾಡಿದ್ದಾರೆ ಅಂತ ಅವ್ನು ಹೇಳಿದ ನಾನು ಹೋಗೋಣ ಬಾ ನಂಗಂದ್ರೆ ಕೇಳಬಾರ್ದು. ಆವಾಗ ಅವನು ಸ್ವಲ್ಪ ಇದು ಮುಗಿಸ್ಲಿಕ್ಕೆ ಬಂದ. ನನಗೇನಾಯಿತು ಅವನು ಕಳು ಮಾಡಿದ ಅಂತೇಳಿ ನಾನು ಶರ್ಟ್ ಹಿಡಿದ ಮೇಲೆ ಅವನು ಓಡ್ ಹೊಂಟಿದ್ದ. ನಾನು ಜೇಬಲ್ಲಿ ಏನಿದೆ ತೆಗೆದು ಬರೀ ಜೇಬ್ ಪಾಕೆಟಲ್ಲಿ ಕೈ ಹಾಕ್ತಿದ್ದ. ತಕ್ಷಣ ನಾನು ಬಗ್ಗಿದೆ. ಆ ಟೈಮಲ್ಲಿ ಆ ಒಬ್ಬಿದ್ದ ಸ್ಟಾಫ್ ಡೆತ್ ಆಯ್ತಲ್ಲ ದೇವ್ಋಷಿ, ಅವ್ನು ಬಂದು ಸೀದಾ ರುಕೋ ಸಾಕಿ ಸೀದಾ ಬಾತ್ ಕರೋ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಬಗ್ಗಿದೆ. ಅಷ್ಟರಲ್ಲಿ ಒಂದು ಚಾಕು ತೊಗೊಂಡು ಫಸ್ಟ್ ನನಗೆ ಹೊಡ್ಲಿಕ್ಕೆ ಬಂದ, ನನ್ನ ಮಿಸ್ ಆಯಿತು. ಆಮೇಲೆ ಅವನಿಗೆ ಹೊಡೆದ. ಥರ್ಡ್ ಟೈಮ್ ನಾನು ಹೊಟ್ಟೆಯಲ್ಲಿ ಹಾಕ್ಲಿಕ್ಕೆ ಬಂದ, ನಾನು ಕೈ ಹಾಕಿದ್ದೆ ಅಡ್ಡಿಗೆ, ನನ್ನ ಕೈಗೆ ಪೇನ್ ಆಯಿತು. ಅದಾದಮೇಲೆ ನಾನು ಗುಂಜಿಯಲ್ಲಿ ಇನ್ಫಾರ್ಮ್ ಮಾಡಿದೆ ನಮ್ಮ ಕಮರ್ಷಿಯಲ್ ಕಂಟ್ರೋಲಿಗೆ. ಮಾಡಿದ್ಮೇಲೆ ಬೆಳಗಾವಿಯಲ್ಲಿ ನನಗೆ ಚಿಕಿತ್ಸೆ ಎಲ್ಲ ಕೊಟ್ಟರು. ಅದೇ ಟೈಮ್ ಅಟ್ ದ ಮೂಮೆಂಟ್ ಅವನದಲ್ಲೇ ಇದಾಯಿತು. ಆ ಹುಡುಗ ನನಗೂ ಸ್ವಲ್ಪ ಸ್ಟಿಚಸ್ ಆಗಿದ್ದಾರೆ. ನಮಗೆಲ್ಲ ಸೀನಿಯರ್ ಡಿಸಿಷನ್ ಆಫೀಸರ್ ಎಲ್ಲ ಅವರು ನಮಗೆ ಎಲ್ಲ ಇದು ಮಾಡಿದ್ರು, ಕೋಆರ್ಡಿನೇಟ್ ಮಾಡಿದ್ರು. ಭಾಳ ಬಂದಲ್ಲಿಗೆ ನಮ್ಮ ಟಿಕೆಟ್ ಟೇಕಿಂಗ್ ಸ್ಟಾಫ್ ಅವರೆಲ್ಲ ಬಂದಲ್ಲಿ ನನಗೆ ಭಾಳ ಇದು ಮಾಡಿದ್ರು. ಸ್ವಲ್ಪ ಜಸ್ಟ್ ಮಿಸ್, ಇಲ್ಲಾಂದರೆ ನಂದು ಪ್ರಾಣ ಇದೆ ಮುಗಿತು. ಇದು ನರ್ವ್ ಮೇಲೆ ಜಸ್ಟ್ ಒಂದು .mm ಇರ್ಬೋದು, ಜಸ್ಟ್ ಅದೇ ಮಿಸ್ ಆಗಿದೆ. ಇಲ್ಲಾಂದರೆ ನಂದು ಅಲ್ಲೇನು ಸೆಕೆಂಡ್ ಲೈಫ್ ಇದೆ. ನಂದು ಒಂದು ಟಿಕೆಟ್ ಕೇಳಿಸೋದಕ್ಕೆ ಇಷ್ಟಿದೆ, ನಮಗೇನು ಸೆಕ್ಯೂರಿಟಿ ಇಲ್ಲ. ಈಗ ಅವರು ನೀವು ಏನು ಚೆಕ್ ಮಾಡಲ್ವ ಅಂತೀರಿ? ಈಗ ನಾನು ಆಯುಧ ಇಟ್ಕೊಂಡು ಬರ್ತಾರಲ್ಲ, ಮೆಟಲ್ ಡಿಟೆಕ್ಟ್ರಲ್ಲಿ ಏನು ಇದು ಡಿಟೆಕ್ಟ್ ಆಗಲ್ಲ ಸರ್. ಎಲ್ಲಿಂದ ಬಂದಂಗೆ ಗೊತ್ತಿಲ್ಲ, ಯಾಕಂದರೆ ದಾರಿ ಭಾಳ ಇರ್ತಾವಲ್ಲ, ಇನ್ನು ಎಲ್ಲಿಂದ ಬಂದು ಮತ್ತೆ ಹೋಗಿ ಟ್ರೈನಲ್ಲಿ ಸ್ವಲ್ಪ ಏನಾದರೂ ಸೆಕ್ಯೂರಿಟಿ ಇದ್ದರೆ ನಮಗೊಂದು ಸ್ವಲ್ಪ ಧೈರ್ಯ ಇರುತ್ತೆ. ರೈಲ್ವೆ RPF ಎಸ್ಕಾರ್ಟ್ಸು ನಿಮಗೆ ಆವಾಗ ಇದ್ದಿದ್ದಿಲ್ಲ.